ಅದಕ್ಕೆ ಮುಂಚೆ ನಾವು ಸರ್ಕಾರನ ಕೇಳಬೇಕಾಗಿರೋದು, ಎಲೆಕ್ಷನ್ ಕಮಿಷನ್ ಆಫೀಸರ್ನ ಅವ್ರನ್ನ ಗೌರವಿಸಿ ಬಂದು ಕೇಳಬೇಕಾಗಿರೋದು ನಮ್ಮ ಜವಾಬ್ದಾರಿ. ಆದ್ದರಿಂದ ಆ ಜವಾಬ್ದಾರಿಯುತವಾದ ಕೆಲಸವನ್ನು ನಾವು ಮಾಡಿದ್ದೀವಿ. ಅವರು ಬೇಜವಾಬ್ದಾರಿಯಿಂದ ಬದಲು ಉತ್ತರ ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಮ ಹೋರಾಟ ಕಂಟಿನ್ಯೂ ಆಗ್ಬೋದು. ಇಲ್ಲ ಅನ್ನೋದು ಹೆಂಗ್ರಿ ಅಪರಾಧ ಆಗುತ್ತೆ? ಮನೆಯಲ್ಲಿ ಇಲ್ಲ ಅನ್ನೋದು, ಪಕ್ಕದ ಬೀದಿಗೆ ಶಿಫ್ಟ್ ಆಗಿದ್ದೀನಿ ಅನ್ನೋದು ಈ ದೇಶದಲ್ಲಿ ಅಪರಾಧ ಯಾವಾಗಾಯಿತು? ಫಾರ್ಮ್ 6 ಅದೇ ನೋಡಿ ಹೇಳ್ತಿರೋದು, ಫಾರ್ಮ್ 6 ಯಾಕೆ ಫಿಲ್ ಮಾಡ್ತಾರೆ? ಹೊಸ ವೋಟರ್ ಆಗೋದಕ್ಕೆ. ನಾನು ಯಾಕೆ ಹೊಸ ವೋಟರ್ ಆಗಲಿ? ಈ ದೇಶಕ್ಕೊಬ್ಬ ಹೊಸ ಪ್ರಜೆ ಆಗ್ತಾನೇನ್ರಿ? ಒಬ್ಬ ಪ್ರಜೆ ತಾಯಿಗೊಬ್ಬ ಹೊಸ ಮಗ ಆಗ್ತಾನಾ? ಹೊಸ ಹೆಂಡತಿ ಆಗ್ತೀವಿ? ಹಂಗಲ್ಲ ಅಲ್ವಾ ಅದು? ಒಂದು ಬೇಸಿಕ್ ಗೌರವ ಇದೆ. ನಾನು ಈ ದೇಶದ ಪ್ರಜೆ, ನೀವು ಬಂದಾಗ ಮನೇಲಿರಲಿಲ್ಲ, ಇಲ್ಲ ನಾನು ಮನೆ ಶಿಫ್ಟ್ ಮಾಡಿದ್ದೀನಿ. ಯಾಕಪ್ಪ? ಈ ನೋಡಪ್ಪ, ಈ ಫಾರ್ಮ್ ಇದೆ, ಫಾರ್ಮ್ 8ನಲ್ಲಿ ಮನೆ ಶಿಫ್ಟ್ ಅಡ್ರೆಸ್ ಕೊಟ್ಟರೆ ಬರ್ತೀಯ ನೀನು ವಾಪಸ್ಸು. ನಾನು ವೋಟರ್ ಅಂತ ನಿಮಗೆ ಗೊತ್ತಾನೆ, ಮತ್ತೇನಿದು? ಸೊ ಇದು ಯಾವುದೋ ಒಂದು ಥರದ ವಿತಂಡವಾದ ಥರ ಇದೆ. 1 ತಿಂಗಳಲ್ಲಿ ನಾವು ಅಟ್ಲೀಸ್ಟ್ ಸಿವಿಲ್ ಸೊಸೈಟಿ ಪ್ರತಿಯೊಬ್ಬ ಪ್ರಜೆನೂ, ಕರ್ನಾಟಕದ 2 ಕೋಟಿ ಜನ ಮತ್ತು ಲೈನಲ್ಲಿ ನಿಂತ್ಕೊಂಡು ಈ ಅವಮಾನವನ್ನು ನಾವು ಬಯಸ್ಕೊಳ್ಳೋಕೆ ಸಾಧ್ಯ ಅಲ್ಲ. ಅದು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಸರ್ಕಾರದ ಪ್ರತಿನಿಧಿಗಳು ನಾವು ಆಯ್ಕೆ ಮಾಡಿದಿರೋರು, ನಮ್ಮ ಸಮಸ್ಯೆ ನೀವು ಯೋಚನೆ ಮಾಡಿದ್ರೆ ನೆಲ್ ಮಾಡ್ತೀರಿ. ದಯವಿಟ್ಟು ಇದನ್ನು ನೀವು ನಿಮ್ಮ ಅಸೆಂಬ್ಲಿನಲ್ಲಿ ಚರ್ಚೆ ಆಗಬೇಕು. ಮುಖ್ಯಮಂತ್ರಿಗಳಿರಲಿ, ಎಲ್ಲ ಮಂತ್ರಿಗಳು ಬನ್ನಿ, ಈ ಬೂತ್ನಲ್ಲಿ ಈ ಪ್ರಾಬ್ಲಮ್ ಆಗಿದೆ ನೋಡಿ, ನಮ್ಮನ್ನು ಕೇಳಿ. ಓಟಿಗೆ ಬಂದಾಗ ಕೇಳ್ತೀರಲ್ಲ, ಬಂದು ಕೇಳಿ. ನಮ್ಮ ಪರವಾಗಿ, ನಮ್ಮ ಪ್ರತಿನಿಧಿ ತಾನೇ ನೀವು, ನಮ್ಮ ಪರವಾಗಿ ನೀವು ಎಲೆಕ್ಷನ್ ಕಮಿಷನ್ಗೆ ಹೇಳಿ, ಕರ್ನಾಟಕದಲ್ಲಿ ಎಲೆಕ್ಷನ್ ಇಲ್ಲ, ನಾವು ರಾಜ್ಯ ಸರ್ಕಾರ ಹೇಳ್ತಾ ಇದ್ದೀವಿ, ಇನ್ನೊಂದು 3 ತಿಂಗಳು ಎಕ್ಸ್ಟೆಂಡ್ ಮಾಡಿ, ಪ್ರತಿಯೊಬ್ಬನಿಗೂ ಗೌರವ ಕೊಡಿ ಅಂತ ಹೇಳೋದು ಅಷ್ಟೇ. ಹೌದು, ನಾವು ಹೋರಾಟ ಮುಂದುವರಿಸ್ತೀವಿ, ಅದನ್ನು ಹೇಳಕ್ಕೆ ಬಂದ್ವಿ. ಅದಕ್ಕೆ ಮುಂಚೆ ನಾವು ಸರ್ಕಾರನ ಕೇಳಬೇಕಾಗಿರೋದು, ಎಲೆಕ್ಷನ್ ಕಮಿಷನ್ ಆಫೀಸರ್ನ ಅವ್ರನ್ನ ಗೌರವಿಸಿ ಬಂದು ಕೇಳಬೇಕಾಗಿರೋದು ನಮ್ಮ ಜವಾಬ್ದಾರಿ. ಆದ್ದರಿಂದ ಆ ಜವಾಬ್ದಾರಿಯುತವಾದ ಕೆಲಸವನ್ನು ನಾವು ಮಾಡಿದ್ದೀವಿ. ಅವರು ಬೇಜವಾಬ್ದಾರಿಯಿಂದ ಬದಲು ಉತ್ತರ ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಮ ಹೋರಾಟ ಕಂಟಿನ್ಯೂ ಆಗ್ಬೋದು. ಇದೆ, ಪಕ್ಕದಲ್ಲಿದೆ ಮನೆ. ಈ ಬೀದಿಯಿಂದ ಆ ಬೀದಿಗೆ ಶಿಫ್ಟ್ ಆಗಿದ್ದೇನಮ್ಮ. ಸೊ ಎನ್ಯುಮರೇಷನ್ ಫಾರ್ಮ್ ಕೊಡಿ, ನಿಮ್ದು ಇನ್ನೂ ಆಗಿಲ್ಲ ಡೇಟು, ನಾನು ಫಿಲಪ್ ಮಾಡಿಕೊಡಿ. ಆಗಲ್ಲ. ಇಲ್ಲ ಅನ್ನೋದು ಹೆಂಗ್ರಿ ಅಪರಾಧ ಆಗುತ್ತೆ? ಮನೆಯಲ್ಲಿ ಇಲ್ಲ ಅನ್ನೋದು, ಪಕ್ಕದ ಬೀದಿಗೆ ಶಿಫ್ಟ್ ಆಗಿದ್ದೀನಿ ಅನ್ನೋದು ಈ ದೇಶದಲ್ಲಿ ಅಪರಾಧ ಯಾವಾಗಾಯಿತು? ಕಾನೂನಿನ ಪ್ರಕಾರ ಅದು ಅಪರಾಧ ಅಲ್ಲ. ಮತ್ತೊಂದು ಎಲೆಕ್ಷನ್ ಕಮಿಷನ್ನು ಮತದಾರನ ಪಟ್ಟಿಯಿಂದ ಹೆಂಗೆ ತೆಗಿತೀರಿ? ಅಷ್ಟೇ. ಥ್ಯಾಂಕ್ ಯು.